ಇನ್ನು ಬೆಳಗಾವಿಯಲ್ಲಿ ವಿವಾಹಿತೆಯ ಜೊತೆ ಪರಾರಿಯಾದಂತಹ ಯುವಕನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಮನೆ ಧ್ವಂಸ ಮಾಡಿದ್ದ ಪ್ರಮುಖ ಮೂವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ವಿವಾಹಿತೆಯ ಜೊತೆ ಯುವಕ ಪರಾರಿಯಾಗಿದ್ದ. ಸಿಟ್ಟಾದಂತಹ ವಿವಾಹಿತೆಯ ಕುಟುಂಬಸ್ಥರು ಯುವಕನ ಮನೆ ಧ್ವಂಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬರಮ್ಯಾನಟ್ಟಿ ಗ್ರಾಮದಲ್ಲಿ ನಿನ್ನೆ ಆದಂತಹ ಘಟನೆ ಇದು. ಸ್ನೇಹಿತನ ಪತ್ನಿ ನಾಗವ್ವ ಜೊತೆ ಯುವಕ ಯಲ್ಲಪ್ಪ ನಾಯಕ್ ಪರಾರಿಯಾಗಿದ್ದ. ಮನೆಯಲ್ಲಿದ್ದ ಯುವಕನ ಕುಟುಂಬಸ್ಥರ ಹತ್ಯೆಗೆ ದುಷ್ಕರ್ಮಿಗಳು ಯತ್ನ ನಡೆಸಿದರು. ದಾಳಿಯಲ್ಲಿ ಮನೆ ಹೆಂಚುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ವಸ್ತುಗಳೆಲ್ಲ ಧ್ವಂಸ ಆಗಿದೆ. ಯಲ್ಲಪ್ಪನ ಪೋಷಕರು ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆರೋಪಿಗಳಾದ ನಾಗರಾಜ್ ನಾಯಕ್, ರವಿ ಬೀಜಗತ್ತಿ, ಈಶ್ವರ್ ಮುಚ್ಚಂಡಿ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿಯ ಮಾರಿಹಾಳ ಠಾಣೆ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಸ್ನೇಹಿತನ ಪತ್ನಿ ನಾಗವ್ವ ಜೊತೆ ಯುವಕ ಪರಾರಿಯಾಗಿತ್ತು. ನಾಗವ್ವ ಕುಟುಂಬದವರು ಯುವಕ ಯಲ್ಲಪ್ಪ ನಾಯಕ್ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಾಗವ್ವ ಗಂಡನ ಮನೆ ಮತ್ತು ಆಕೆಯ ತವರು ಮನೆಯವರು. ಯುವಕ ಯಲ್ಲಪ್ಪ ನಾಯಕ್ ಮನೆ ಧ್ವಂಸ ಮಾಡಿದ್ದಾರೆ. ಯಲ್ಲಪ್ಪನ ಕುಟುಂಬದವರು ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್. ಇಡೀ ಮನೆ ಧ್ವಂಸ ಆಗಿರೋದನ್ನ ನೋಡ್ತಾ ಇದ್ದೀರಿ ನೀವು. ಮನೆ ಹೆಂಚುಗಳೆಲ್ಲ ಪುಡಿ ಪುಡಿಯಾಗಿದೆ. ಇಡೀ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಮನೆ ಧ್ವಂಸ ಮಾಡಿದ್ದ ಪ್ರಮುಖ ಮೂವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ವಿವಾಹಿತೆಯ ಜೊತೆ ಯುವಕ ಪರಾರಿಯಾಗಿದ್ದ. ಸಿಟ್ಟಾದಂತಹ ವಿವಾಹಿತೆಯ ಕುಟುಂಬಸ್ಥರು ಯುವಕನ ಮನೆ ಧ್ವಂಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬರಮ್ಯಾನಟ್ಟಿ ಗ್ರಾಮದಲ್ಲಿ ನಿನ್ನೆ ಆದಂತಹ ಘಟನೆ ಇದು. ಸ್ನೇಹಿತನ ಪತ್ನಿ ನಾಗವ್ವ ಜೊತೆ ಯುವಕ ಯಲ್ಲಪ್ಪ ನಾಯಕ್ ಪರಾರಿಯಾಗಿದ್ದ. ಮನೆಯಲ್ಲಿದ್ದ ಯುವಕನ ಕುಟುಂಬಸ್ಥರ ಹತ್ಯೆಗೆ ದುಷ್ಕರ್ಮಿಗಳು ಯತ್ನ ನಡೆಸಿದರು. ದಾಳಿಯಲ್ಲಿ ಮನೆ ಹೆಂಚುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ವಸ್ತುಗಳೆಲ್ಲ ಧ್ವಂಸ ಆಗಿದೆ. ಯಲ್ಲಪ್ಪನ ಪೋಷಕರು ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆರೋಪಿಗಳಾದ ನಾಗರಾಜ್ ನಾಯಕ್, ರವಿ ಬೀಜಗತ್ತಿ, ಈಶ್ವರ್ ಮುಚ್ಚಂಡಿ ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿಯ ಮಾರಿಹಾಳ ಠಾಣೆ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಸ್ನೇಹಿತನ ಪತ್ನಿ ನಾಗವ್ವ ಜೊತೆ ಯುವಕ ಪರಾರಿಯಾಗಿತ್ತು. ನಾಗವ್ವ ಕುಟುಂಬದವರು ಯುವಕ ಯಲ್ಲಪ್ಪ ನಾಯಕ್ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಾಗವ್ವ ಗಂಡನ ಮನೆ ಮತ್ತು ಆಕೆಯ ತವರು ಮನೆಯವರು. ಯುವಕ ಯಲ್ಲಪ್ಪ ನಾಯಕ್ ಮನೆ ಧ್ವಂಸ ಮಾಡಿದ್ದಾರೆ. ಯಲ್ಲಪ್ಪನ ಕುಟುಂಬದವರು ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್. ಇಡೀ ಮನೆ ಧ್ವಂಸ ಆಗಿರೋದನ್ನ ನೋಡ್ತಾ ಇದ್ದೀರಿ ನೀವು. ಮನೆ ಹೆಂಚುಗಳೆಲ್ಲ ಪುಡಿ ಪುಡಿಯಾಗಿದೆ. ಇಡೀ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.